ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿವಾಹಿನಿಗೆ ಸ್ವಾಗತ. ಬರಗಾಲ ಪ್ರದೇಶದ ರೈತರ ಸಾಲ ಮನ್ನಾದ ಬಗ್ಗೆ ಬಿಗ್ ಅಪ್ಡೇಟ್ ಬಂದಿದೆ. ಅದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಬರಗಾಲ ಇದ್ರೂ ರೈತರ ಕೃಷಿ ಸಾಲ ಮನ್ನಾ ಮಾಡಲು ಸಾಧ್ಯ ಇಲ್ಲ ಅಂತ ಸಚಿವ KN ರಾಜಣ್ಣ ಪ್ರಕಟಿಸಿದ್ದಾರೆ. ಈ ಹಿಂದೆ ರೈತರ ಸಾಲ ಮನ್ನಾ ಮಾಡಿದ್ರೂ ಅದು ಪರಿಪೂರ್ಣವಾಗಿ ಜಾರಿಗೆ ಬಂದಿಲ್ಲ. ಸಣ್ಣ ಮತ್ತು ಮಧ್ಯಮ ರೈತರು ಆಧಾರ್ ಜೋಡಣೆ ಮಾಡೋದು, ಪಡಿತರ ಚೀಟಿಗೂ ಆಧಾರ್ಗೂ ತಾಳೆಯಾಗದ ಕಾರಣ ಸಾಲ ಮನ್ನಾದ ಅಡಿ ಸರ್ಕಾರ ಬ್ಯಾಂಕ್ಗಳಿಗೆ 388 ಕೋಟಿ ಪಾವತಿ ಮಾಡಲು ಸಾಧ್ಯವಾಗಿಲ್ಲ ಅಂತ ಹೇಳಿದರು. ರೈತರು ಪಡೆದ ಸಾಲವನ್ನ ನಿಗದಿತ ಅವಧಿಯೊಳಗೆ ಕಟ್ಟಿದ್ರೆ ಬಡ್ಡಿ ಚಕ್ರಬಡ್ಡಿಯಿಂದ ರಿಯಾಯಿತಿ ನೀಡಲು ತೀರ್ಮಾನಿಸಲಾಗಿದೆ. ರೈತರು ಇದರ ಪ್ರಯೋಜನ ಪಡಿಬೇಕು, ಆದರೆ ಕೊನೆ ದಿನಾಂಕವನ್ನ ವಿಸ್ತರಿಸೋದಿಲ್ಲ. ಈ ಯೋಜನೆಗೆ ರೈತರು ಬಳಸಿಕೊಂಡ್ರೆ ಸರ್ಕಾರಕ್ಕೆ 548 ಕೋಟಿ ನೀಡಲಾಯಿತು. ನಿಮಗೆ ತಿಳಿದ ಹಾಗೆ 2018ರಲ್ಲಿ 1 ಲಕ್ಷ ರೂಪಾಯಿವರೆಗೆ ರೈತರಿಗೆ ಬೆಳೆ ಸಾಲ ಮನ್ನಾ ಘೋಷಣೆ ಮಾಡಲಾಗಿದೆ. ಆಗ ತಾಂತ್ರಿಕ ಸಮಸ್ಯೆಯಿಂದ ಕೆಲವು ರೈತರಿಗೆ ಸಾಲ ಮನ್ನಾ ಭಾಗ್ಯ ಸಿಕ್ಕಿರಲಿಲ್ಲ. ನಂತರ ಕೆಲವು ರೈತರ ದಾಖಲೆಗಳನ್ನು ಸರಿಪಡಿಸಲಾಗಿದೆ, ಅವರಿಗೆ ಸಾಲ ಮನ್ನಾ ಆಗಿದೆ. 2018ರಲ್ಲಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿದ್ದಾಗ ಬೆಳೆ ಸಾಲ ಮನ್ನಾ ಘೋಷಣೆ ಮಾಡಿದ್ರು. ಆ ಬೆಳೆ ಸಾಲ ಮನ್ನಾ ವರದಿಯನ್ನು ಪರಿಶೀಲಿಸಬಹುದು. ಅದಾದ ನಂತರ ಬಿಜೆಪಿ ಸರ್ಕಾರವಾಗಲಿ ಅಥವಾ ಕಾಂಗ್ರೆಸ್ ಸರ್ಕಾರವಾಗಲಿ ರೈತರ ಬೆಳೆ ಸಾಲ ಮನ್ನಾ ಘೋಷಣೆ ಮಾಡಿಲ್ಲ. ಆದ ಕಾರಣ ರೈತರಿಗೆ ಯಾವ ತರಹದ ಬೆಳೆ ಸಾಲ ಮನ್ನಾ ಆಗಿಲ್ಲ. ನಿಮಗೆ ಇನ್ನೂ ಆದರೂ ಬೆಳೆ ಸಾಲ ಮನ್ನಾ ಆಗಿಲ್ವೇ, ಏಕೆ ಬೆಳೆ ಸಾಲ ಮನ್ನಾ ಆಗಿಲ್ಲ ಅಂತ ತಪ್ಪದೆ ತಿಳಿದುಕೊಳ್ಳಿ. ಬಹಳಷ್ಟು ರೈತರು ತಮ್ಮ ಬೆಳೆ ಸಾಲ ಮನ್ನಾ ಆಗಿಲ್ಲ ಅಂತ ಹೇಳ್ತಾರೆ. ಆದರೆ ಸಾಲ ಮನ್ನಾ ಮಾಡಲು ಕೆಲವು ದಾಖಲೆಗಳು ಮತ್ತು ಅರ್ಹತೆಗಳು ಸಹ ಮುಖ್ಯ ಆಗಿರುತ್ತೆ. 2018ಕ್ಕಿಂತ ಹಿಂದೆ ಯಾರು ಬೆಳೆ ಸಾಲ ಪಡೆದಿದ್ರೋ ಅವರಲ್ಲಿ ಕೆಲವು ರೈತರಿಗೆ ಮಾತ್ರ ಬೆಳೆ ಸಾಲ ಮನ್ನಾ ಆಗಿದೆ. ಅದರಲ್ಲಿ ಹಲವಾರು ರೈತರ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಜಮೀನಿನ ದಾಖಲೆ ಹಾಗೂ ಬ್ಯಾಂಕ್ ಖಾತೆ ನಿಷ್ಕ್ರಿಯ. ಹೀಗೆ ಕೆಲವು ತಾಂತ್ರಿಕ ಕಾರಣಗಳಿಂದ ಸಾಲ ಮನ್ನಾ ಸೌಲಭ್ಯದಿಂದ ವಂಚಿತರಾಗಿದ್ದಾರೆ. ಕೆಲವು ರೈತರು ಸಾಲ ಮನ್ನಾ ಷರತ್ತಿಗೆ ಒಳಪಡದೆ ಇನ್ನೂ ಕೂಡ ವಂಚಿತರಾಗಿಯೇ ಇದ್ದಾರೆ. ಈ ಹಿಂದೆ ಬಡ್ಡಿ ಮನ್ನಾ ಮಾಡಿದಾಗ 140 ಕೋಟಿ ರೂಪಾಯಿ ಹೊರೆಯಾಗಿದೆ. ಎಲ್ಲಾ ರೈತರು ಮರುಪಾವತಿ ಮಾಡಿದ್ರೆ 540 ಕೋಟಿ. ಆದರೆ 50% ರೈತರು ಮಾತ್ರ ಸಾಲ ಮರುಪಾವತಿಸುವ ಸಾಧ್ಯತೆ ಇದೆ. ಆದ್ರಿಂದ ಸರ್ಕಾರಕ್ಕೆ 200 ಕೋಟಿ ರೂಪಾಯಿ ಹೊರೆ ಆಗಬಹುದು ಅಂತ ಅಂದಾಜು ಮಾಡಲಾಗಿದೆ ಅಂತ ರಾಜಣ್ಣ ವಿವರಿಸಿದರು.